ಪೇತ್ರನು ಬರೆದ ಮೊದಲನೇ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅನುದಿನವೂ ಸಹ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಿ ನಮ್ಮನ್ನು ಪೋಷಿಸಿ ನಡೆಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಇಂದು ಸಹ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೀವು ಇತರರ ವಿಷಯದಲ್ಲಿ ಕಂಗೆಟ್ಟವರಾಗಿ ಇದ್ದೀರಾ. ನೀವು ಮಾಡದೇ ಇರುವಂಥ ಕಾರ್ಯಗಳನ್ನು ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ಮಾತ್ರವಲ್ಲದೆ ನಿಮ್ಮ ಬಗ್ಗೆ ಸುಳ್ಳಾಗಿ ಅಪಪ್ರಚಾರ ಮಾಡಲ್ಪಟ್ಟು ನಿಮ್ಮ ಸಾಕ್ಷಿಯನ್ನು ಕೆಡಿಸುವವರಾಗಿದ್ದೀರಾ. ಭಯಪಡಬೇಡ್ರಿ. ಕೆಲವೊಂದು ಸಮಯದಲ್ಲಿ ವೈರಿಯ ಕೊನೆಯ ಅಸ್ತ್ರ ಯಾವುದು ಎಂಬುದಾಗಿ ನೋಡುವುದಾದರೆ ಅಪಪ್ರಚಾರ ಮಾಡುವಂಥದ್ದು. ನಿಮ್ಮ ಬಗ್ಗೆ ಇಲ್ಲದೇ ಇರುವಂತಹ ಸಂಗತಿಗಳನ್ನು ಇತರರಿಗೆ ಹೇಳಿ ನಿಮ್ಮನ್ನು ಮನಕುಗ್ಗಿಸುವಂಥದ್ದು, ಅಥವಾ ನಿಮ್ಮಲ್ಲಿ ಕೋಪವನ್ನು ಎಬ್ಬಿಸಲ್ಪಟ್ಟು ಅವರಿಗೆ ವಿರುದ್ಧವಾಗಿ ನಿಲ್ಲುವ ಹಾಗೆ ವೈರಿಯು ಅನೇಕ ಜನಗಳನ್ನು ನಿಮಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಎಬ್ಬಿಸಿದ್ದಾನೆ. ಆದರೆ ನೀವು ಅವರು ನಿಮ್ಮ ಬಗ್ಗೆ ಮಾತನಾಡಿದ್ದೆಲ್ಲದಕ್ಕೂ ಸಹ ತಿರುಗಿ ನಿಂತುಕೊಂಡು ಮಾತನಾಡುವುದಾದರೆ ಈ ಲೋಕದಲ್ಲಿರುವಂಥ ಎಲ್ಲ ಜನಗಳಿಗೂ ಸಹ ಒಂದೊಂದು ದಿನ ಒಂದೊಂದು ಸಮಯ ಮಾತನಾಡಲಿಕ್ಕಾಗುತ್ತೆ. ಇದೆಲ್ಲವನ್ನು ಮಾಡಲಿಕ್ಕೆ ನಿಮಗೆ ಸಮಯವಿದೆಯಾ? ಅಷ್ಟು ವಯಸ್ಸು, ಅಷ್ಟು ದಿವಸಗಳು ನಾವು ಬದುಕಿರ್ತೀವ? ಈಗ ನೋಡುತ್ತಿರುವಂಥ ಎಲ್ಲ ಸಂಗತಿಗಳನ್ನು ನೋಡುವುದಾದರೆ ಕರ್ತನು ಅತಿ ಬೇಗನೆ ಬಂದರೆ ಸಾಕು ಅನ್ನುವಂಥ ಜೀವಿತ. ಇಂತಹ ಪರಿಸ್ಥಿತಿಗಳಲ್ಲಿರುವಾಗ ಇತರರಿಗೆ ನೀವು ಯಾಕೆ ಮಾತನಾಡ್ತೀರಾ? ನಿಮ್ಮ ಬಗ್ಗೆ, ನಿಮ್ಮ ಒಳಗಿನ ಕಾರ್ಯಗಳ ಬಗ್ಗೆ ಅರಿವಿಲ್ಲದಂತೆ ಅವರು ಮಾತನಾಡ್ತಾರೆ. ನೀವು ಏನು, ನಿಮ್ಮ ಜೀವಿತ ಏನೆಂಬುದಾಗಿ ಎಲ್ಲವೂ ಸಹ ದೇವರಿಗೆ ಗೊತ್ತು. ಆದುದರಿಂದ ದೇವರ ಸಮ್ಮುಖದಲ್ಲಿ ನೀವು ಮಾಡಬೇಕಾಗಿರೋದೇನು ಗೊತ್ತಾ? ಒಳ್ಳೆಯದನ್ನು ಅನುಸರಿಸ್ರಿ, ಒಳ್ಳೆಯ ನಡವಳಿಕೆಗಳನ್ನು ಅನುಸರಿಸ್ರಿ. ನಿಮ್ಮನ್ನು ಬೈಯುತ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಹಾಗೆ ಅವರ ನಡುವೆ ಅವರಿಗೆ ವಿರುದ್ಧವಾಗಿ ಒಳ್ಳೆಯದನ್ನು ಮಾಡಿರಿ. ಆ ಮಾತುಗಳಿಗೆ ವಿರುದ್ಧವಾಗಿ ನೀವು ಒಳ್ಳೆಯ ಸಂಗತಿಗಳನ್ನು ಮಾಡುವಾಗ ಕರ್ತನು ನಿಶ್ಚಯವಾಗಿ ನಿಮ್ಮ ಪರವಾಗಿ ನಿಂತು ಆಡಲ್ಪಟ್ಟಂಥ ಆ ಜನಗಳ ಮುಂದೆ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದಾರೆ. ಅವರು ಎಂದಿಗೂ ಸಹ ನಿಮ್ಮ ಜೀವಿತವನ್ನು ನಾಶವಾಗಲಿಕ್ಕೆ ಬಿಡೋದಿಲ್ಲ. ಅವರ ನಾಶನದ ಯಾವ ಮಾತುಗಳು ನಿಮ್ಮ ಜೀವಿತವನ್ನು ಮುಟ್ಟಲಿಕ್ಕೂ ಸಾಧ್ಯವಿಲ್ಲ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇತರರು ಇವರ ಬಗ್ಗೆ ಮಾತನಾಡಿದಂಥ ಮಾತುಗಳಿಗೆ ಸಮಾಧಾನವಿಲ್ಲದವರಾಗಿ ಅಲಿಯುತ್ತಾ ಇರುವಂಥ ಈ ಮಗನನ್ನು ಮುಟ್ಟಿರಿ ಕರ್ತನೆ. ಅವರ ಹಾಗೆ ಇವರು ಮಾತನಾಡದ ಹಾಗೆ ಒಳ್ಳೆಯ ನಡವಳಿಕೆಗಳಿಂದ ಅವರ ಬಾಯಿಗಳನ್ನು ಕಟ್ಟುವ ಹಾಗೆ ಇವರ ಜೀವಿತಗಳಲ್ಲಿ ನೀವು ನಡೆಸಿರಿ, ಉಪಯೋಗಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.